ದೇವರ ನಾಮಕ್ಕೆ ಮಹಿಮೆಯಾಗಲಿ. ಈ ಉಪವಾಸ ದಿನದ 12ನೇ ದಿನದಂತೂ ನಾವು ಧ್ಯಾನಕ್ಕಾಗಿ ಆರಿಸಿಕೊಂಡಿರುವ ಸತ್ಯವೇದ ಭಾಗವು ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 1ರಿಂದ 8 ತನಕ ವಾಕ್ಯ. ಈ ಭಾಗಗಳನ್ನು ನಾವು ಓದುವಾಗ ಆಳವಾದ ಮಿತಿ ಇಲ್ಲದ ಒಂದು ಸಮರ್ಪಣೆಯ ಒಂದು ಘಟನೆಯಾಗಿದೆ ನಾವಲ್ಲಿ ಓದುತ್ತಿರೋದು. ಪ್ರೀತಿಯ ಮತ್ತು ಸಮರ್ಪಣೆಯ ಒಂದು ಅಪೂರ್ವ ದೃಶ್ಯವಾಗಿದೆ ಈ ಭಾಗದಲ್ಲಿ ನಾವು ನೋಡುವಂಥದ್ದು. ಯೇಸು ಶಿಲುಬೆಯ ಹತ್ತಿರಕ್ಕೆ ಹೋಗುತ್ತಿರುವ ಸಂದರ್ಭದಲ್ಲಿ ತನ್ನ ಜೀವನದ ಕೊನೆಯ ದಿವಸಗಳಿಗೆ ಸಾಗುತ್ತಿದ್ದಾಗ ಮರಿಯಳು ಈ ಕೆಲಸದ ಮೂಲಕವಾಗಿ ಯೇಸುವಿನ ಮೇಲಿರುವಂಥ ಆಳವಾದ ಪ್ರೀತಿಯು ಆ ಸಮರ್ಪಣೆಯು ಪ್ರಕಟಿಸ್ತಾ ಇದೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಒಂದೆರಡು ವಿಷಯಗಳು ನಾವು ಇಲ್ಲಿ ಗಮನಿಸುವಾಗ, ಒಂದು, ಪ್ರೀತಿಯಿಂದ ಕರಗಿ ಹೋಗಿರುವಂಥ ಒಂದು ಹೃದಯವು ಮರಿಯಳಿಗೆ ಇತ್ತು ಎಂಬುದಾಗಿರೋದು ನಾವು ನೋಡ್ತಾ ಇದ್ದೀವಿ. ಮರಿಯಳು ಈ ಕೆಲಸ ಮಾಡಲಿಕ್ಕೆ ಕಾರಣ ಯೇಸುವಿನ ಮೇಲಿರುವಂಥ ಅವಳ ಹೃದಯಪೂರ್ವಕವಾದ ಪ್ರೀತಿಯಾಗಿದೆ ಹಾಗೂ ಉಪಕಾರ ಸ್ಮರಣೆಯವಾದ. ನಾವು ಈ ಭಾಗವನ್ನು ಓದುವಾಗ ಅದರ ಮೊದಲನೇ ಭಾಗದಲ್ಲಿ ಬರೀತಾ ಇದೆ, ಯೇಸು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನು ಯಾವತನ ಕೂಟದಲ್ಲಿ ಇದ್ದವನಲ್ಲ, ಮರಿಯಳ ಸಹೋದರನನ್ನು ಸತ್ತವನಾಗಿದ್ದನು ಯೇಸು ಸ್ವಾಮಿ ಎಬ್ಬಿಸಿದ. ನೋಡಿ ಪ್ರಿಯರೇ, ನಾವು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸುವಾಗ ಅದರ ಅಳತೆ ನಮಗೆ ನಾವು ಗಮನಿಸುವ ಕರ್ಮಗಳ ಮೂಲಕವಾಗಿ ಅದನ್ನು ನಾವು ಪ್ರಕಟಿಸಬೇಕಾಗಿರುವುದು ಎಂಬುದಾಗಿರೋದು ಈ ಭಾಗವನ್ನು ಓದುವಾಗ ಗೊತ್ತಾಗ್ತದೆ. ಎರಡನೇದಾಗಿ ಈ ಭಾಗದಲ್ಲಿ ಈ ಮರಿಯಳ ಜೀವನದಲ್ಲಿ ಬೆಲೆ ಬಾಳುವಂಥ ಸಮರ್ಪಣೆಯಾಗಿತ್ತು ಎಂಬುದಾಗಿ ನಾವು ಭಾಗ ಓದುವಾಗ ಗೊತ್ತಾಗ್ತದೆ. ಒಬ್ಬ ಮನುಷ್ಯನ 1 ವರ್ಷದ ಸ್ಯಾಲರಿ ಬೇಕಾಗಿತ್ತು ಈ ಅಚ್ಚರ ರೋಮಾಂಸ ತೈಲವನ್ನು ತಗೊಳ್ಳಿ. ಅಂಥ ಬೆಲೆ ಬಾಳುವಂಥ ವಸ್ತು ಯೇಸು ಸ್ವಾಮಿಯ ಪಾದದಲ್ಲಿ ಸುರಿಸುವಾಗ ಅವಳಿಗೆ ಅವಳ ಹೃದಯದಲ್ಲಿ ಅದರ ಬಗ್ಗೆ ಯಾವುದರ ಬಗ್ಗೆಯೂ ಗೊತ್ತಿಲ್ಲ ಆಗ್ತದೆ. ಆಕೆಗೆ ಒಂದೇ ಒಂದು ಗೊತ್ತು, ಇದಕ್ಕೆಲ್ಲ ಬೆಲೆ ಬಾಳುವಂಥದ್ದಾಗಿದೆ ಯೇಸು ಕ್ರಿಸ್ತನು ಎಂಬುದಾಗಿರೋದು. ಅವಳ ಜೀವನದಲ್ಲಿ ಅಷ್ಟೊಂದು ಸಹಾಯವಾಗಿತ್ತು ಈ ಜೀವನದಲ್ಲಿ ಆಗಿರುವಂಥದ್ದು. ಅದರಿಂದ ಇದಕ್ಕಿಂತ ಬೆಲೆ ಬಾಳುವಂಥದ್ದು, ಈ ಸ್ವಾಮಿಗಿಂತ ಬೆಲೆ ಬಾಳುವಂಥದ್ದು ನನ್ನ ಜೀವನದಲ್ಲಿ ಯಾವುದೂ ಇಲ್ಲ ಎಂಬುದಾಗಿ ಆಕೆ ತಿಳ್ಕೊಂಡಿದ್ದಾರೆ. ಮೂರನೇದಾಗಿ ಈಕೆಯ ಸಮರ್ಪಣೆಗೆ ವಿಮರ್ಶೆ ಬಂದಿತ್ತು ಎಂಬುದಾಗಿರೋದು ನಾವು ನೋಡ್ತಾ ಇದ್ದೇವೆ. ಮರಿಯಳು ಸಮರ್ಪಿಸುವಾಗ ಈ ಸಮರ್ಪಣೆ ಎಲ್ಲರೂ ಗೌರವಿಸಬೇಕಾಗಿತ್ತು. ಆದರೆ ಇಲ್ಲಿ ಯಹೂದ ಜನರು, ಕೆಲವರು ಯೂದರು, ಅವರು ಇದನ್ನು ವಿಮರ್ಶೆ ಮಾಡ್ತಾ ಇದ್ದಾರೆ. ಅವಾಗ ಈ ವಿಮರ್ಶೆ ಮಾಡಲಿಕ್ಕೆ ಕಾರಣವೂ ಕೂಡ ಅಲ್ಲಿ 6ನೇ ವಾಕ್ಯವು ಹೇಳ್ತಾ ಇದೆ, ಅದು ಅವರ ಸ್ವಾರ್ಥಕ್ಕಾಗಿ ಅವರು ವಿಮರ್ಶೆ ಮಾಡ್ತಾ ಇದ್ರು. ಬೇರೆ ಕೆಲವೊಮ್ಮೆ ಲೋಕವು ನಮ್ಮ ಸಮರ್ಪಣೆಯನ್ನು ಮೆಚ್ಚೋದಿಲ್ಲ, ಆದರೂ ದೇವರು ನಮ್ಮ ಹೃದಯಗಳನ್ನು ಸಂಪೂರ್ಣವಾಗಿ ನೋಡುವವರಾಗಿದ್ದಾನೆ. ನಾವು ಆ ಬೆಲೆ ಬಾಳುವಂಥದ್ದು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಬೇಕು. ನಾಲ್ಕನೇದಾಗಿ ಅಲ್ಲಿ ಹೇಳ್ತಿರೋ ಒಂದು ವಿಷಯವೂ ಕೂಡ ಇದೆ, ಯೇಸು ಅವಳನ್ನು ಸಂರಕ್ಷಿಸ್ತಾ ಇದ್ದ. ನೋಡಿ, ಜನರು ಈಕೆಗೆ ತೊಂದರೆಯನ್ನು ಕೊಡ್ತಿರುವಾಗ ಯೇಸು ಹೇಳ್ತಾ ಇದೆ, ಅವಳನ್ನು ಬಿಡಬೇಕು, ಅವಳ ಬಗ್ಗೆ ಎಲ್ಲ ಮಾತಾಡಬೇಕಾಗ್ತದೆ. ನೋಡಿ ಪ್ರಿಯರೇ, ಮರಿಯಳು ಇದನ್ನು ಸಮರ್ಪಿಸಿದಾಗ ಆಕೆಗೆ ಅದರ ಆಳವನ್ನು ಗೊತ್ತಿಲ್ಲ. ಆದರೆ ಯೇಸು ಸ್ವಾಮಿ ಅದರ ಅರ್ಥವನ್ನು ಹೇಳಿದಾಗ, ಇದು ಯಾವುದು ಸಲುವ, ಯಾಕೆ ಈಕೆ ಹೀಗೆ ಮಾಡಿದಾಗಿ ಯೇಸು ಸ್ವಾಮಿ ಅಲ್ಲಿ ಹೇಳಿದಾಗ ಆಕೆಯ ಮನಸ್ಸಿನಲ್ಲಿ ಆ ಸಮರ್ಪಣೆಯ ಅರ್ಥವು ಬಹಳ ಆಳವಾಗಿ ಹೋಗಿದೆ ಎಂಬುದಾಗಿರುವಂಥದ್ದು ನಾವು ತಿಳ್ಕೊಳ್ಳಬಹುದು. ಪ್ರಿಯರೇ, ಸ್ವಾಮಿಯ ಮರಣಕ್ಕಿಂತ ಮುಂಚಿತವಾಗಿ ಆಕೆ ಮಾಡಿರುವಂಥ ಒಂದು ಕೆಲಸವಾಗಿದೆ ಎಂಬುದಾಗಿ ಸ್ವಾಮಿ ವ್ಯಕ್ತವಾಗಿ ಹೇಳುತ್ತಾರೆ. ಆಕೆಗೆ ಹೃದಯಪೂರ್ವಕವಾಗಿ ಆಕೆ ಮತ್ತು ಸಮರ್ಪಿಸ್ತಾ ಇದೆ. ಪ್ರಿಯರೇ, ಮರಿಯಳು ಮಾಡಿರುವಂಥ ಈ ಕಾರ್ಯಗಳು ನಾವು ಗಮನಿಸುವಾಗ ನಮ್ಮ ಸಮರ್ಪಣೆಯು ಕೂಡ ಮಿತಿ ಇಲ್ಲದಂಥ ಒಂದು ಸಮರ್ಪಣೆ ಆಗಬೇಕು. ಲೆಕ್ಕಾಚಾರವಿಲ್ಲದಂಥ ಒಂದು ಸಮರ್ಪಣೆ, ಸಂಪೂರ್ಣವಾದ ಒಂದು ಸಮರ್ಪಣೆ ನಾವು ಇಟ್ಕೊಳ್ಳಬೇಕು ಎಂಬುದಾಗಿರೋದು ಇಲ್ಲಿ ಹೇಳುತ್ತಾರೆ. ಆಕೆ ಪ್ರೀತಿಪೂರ್ವಕವಾಗಿ ಸಮರ್ಪಿಸುವಂಥದ್ದು ಯೇಸು ಸ್ವಾಮಿಗಿಂತ ಮೇಲೆ ಬೇರೆ ಯಾವುದು ಬೆಲೆ ಬಾಳುವಂಥದ್ದು ಇಲ್ಲ ಎಂಬುದಾಗಿ ಆಕೆ ತಿಳ್ಕೊಂಡಿದ್ದಾಳೆ ಎಂಬುದಾಗಿಯೂ ಕೂಡ ನಾವು ನೋಡ್ಬೋದು. ನಾವು ಈ ಉಪವಾಸ ದಿನಗಳಲ್ಲಿ ನಮ್ಮ ಹೃದಯವು ದೇವ ಸನ್ನಿಧಿಯಲ್ಲಿ ನಾವು ಸಮರ್ಪಿಸಿದೆಯಾ ಎಂಬುದಾಗಿರೋದು ನಾವು ಆಲೋಚನೆ ಮಾಡಬೇಕಾಗಿದೆ. ನಾವು ಅವನ ಮೇಲಿರುವಂಥ ನಮ್ಮ ಪ್ರೀತಿಯ ಆಳ ಎಷ್ಟು ಇದೆ ಎಂಬುದಾಗಿ ಕೂಡ ನಾವು ಗಮನಿಸಬೇಕಾಗಿದೆ. ಆದ್ದರಿಂದ ನಾವು ಪ್ರಾರ್ಥನೆ ಮಾಡಬೇಕಾಗಿರೋದೊಂದು ವಿಷಯ, ಜೀವನದಲ್ಲಿ ಯಾವುದು ಬೆಲೆ ಬಾಳೋದಂತ ತಿಳಿದುಕೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸಬೇಕು. ಅದಕ್ಕೆ ದೇವರು ನಮ್ಮನ್ನೆಲ್ಲರೂ ಸಹಾಯ ಮಾಡಿ